ನನ್ನ ಪ್ರೀತಿಯ ಸಿಹಿಮೊಗ್ಗೆ, ನಾನು ನಿಮ್ಮ ಶಿವಮೊಗ್ಗ ಷಡಕ್ಷರಿ. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ಈ ಶ್ರಾವಣ ಮಾಸ ಇರುತ್ತಲ್ಲ, ಜುಲೈ 29ರಿಂದ ಪ್ರಾರಂಭವಾಗುತ್ತಲ್ಲ, ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತಾರೆ. ಯಾಕೆ ಗೊತ್ತಾ? ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪ್ರತಿಯೊಂದು ಪದ್ಧತಿಗೂ ಒಂದು ಅರ್ಥ ಇದೆ, ವೈಜ್ಞಾನಿಕ ಕಾರಣ ಇದೆ. ಏನಂತ ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ನಾನ್ ವೆಜ್ಜನ್ನು ಯಾಕೆ ತಿನ್ನಬಾರ್ದು ಅಂದರೆ, ನೀವು ಈ ಕುರಿ, ಕೋಳಿ ಎಲ್ಲ ತಿನ್ನೋದ್ರಿಂದ ಈ ಮಾಂಸ ಪದಾರ್ಥಗಳು ಬಹಳಷ್ಟು ಬೇಗ ಜೀರ್ಣ ಆಗಲ್ಲ. ಸೊ ಜೀರ್ಣದ ಪ್ರಕ್ರಿಯೆ ಈ ಮಳೆಗಾಲದಲ್ಲಿ, ಶ್ರಾವಣ ಮಾಸದಲ್ಲಿ ಮಳೆಗಾಲ ಇರುತ್ತಲ್ವ, ಅಲ್ಲಿ ಆವಾಗ ಜೀರ್ಣ ಪ್ರಕ್ರಿಯೆ ಬಹಳಷ್ಟು ಕಡಿಮೆ ಆಗುತ್ತೆ, ನಿಧಾನಗತಿಯಲ್ಲಿ ಸಾಗುತ್ತೆ. ಆದ್ದರಿಂದ ಜೀರ್ಣ ಆಗಲ್ಲದೆ ಇರೋದ್ರಿಂದ ಈ ನಾನ್ ವೆಜ್ ಪದಾರ್ಥಗಳನ್ನು ತಿನ್ನಬಾರ್ದು ಅಂತಾರೆ. ಇನ್ನೊಂದು ಮುಖ್ಯವಾಗಿ ಮೀನನ್ನು ತಿನ್ನಬಾರ್ದು ಅಂತಾರೆ. ಯಾಕಂತ ಹೇಳಿದ್ರೆ, ಮೀನಿಗೆ ಈ ಶ್ರಾವಣ ಮಾಸದಲ್ಲಿ ಸಂತಾನ ಉತ್ಪತ್ತಿ ಮಾಡ್ತಕ್ಕಂಥದ್ದು, ಅಂದರೆ ಮರಿಗಳನ್ನು, ಮೊಟ್ಟೆಗಳನ್ನು ಹಾಕುವಂಥ ಸಮಯ. ಸೊ ಈ ಸಂದರ್ಭದಲ್ಲಿ ನಾವು ಅದನ್ನು ತಿಂದರೆ ಅವುಗಳ ವಂಶಾಭಿವೃದ್ಧಿನೂ ಆಗೋದಿಲ್ಲ. ಸೊ ಆದ್ದರಿಂದ ನಮ್ಮ ಹಿರಿಯರು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ಜನ್ನು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ನಿಜವಾಗಲೂ ಎಷ್ಟೊಂದು ಅರ್ಥಗರ್ಭಿತ ಅಲ್ವಾ? ನಮ್ಮ ದೇಹದ ಆರೋಗ್ಯದಿಂದನೂ ಉಪಯೋಗ ಮತ್ತು ನಮ್ಮ ಪರಿಸರಕ್ಕೂ ಉಪಯೋಗ. ಆದ್ದರಿಂದ ದಯವಿಟ್ಟು ಶ್ರಾವಣ ಮಾಸದಲ್ಲಿ ನಮ್ಮ ಹಿರಿಯರು ಅನುಸರಿಸಿದ ಹಾಗೆ ನಾನ್ ವೆಜ್ಜನ್ನು ತಿಂದೇ ಇರೋದೇ ಒಳ್ಳೆಯದು ಅನಿಸುತ್ತೆ.